ಸ್ನೇಹಿತರೆ ನಮಸ್ಕಾರ. ಎಲ್ಲ ವಿಡಿಯೋದಲ್ಲಿ ಹೇಳೋ ಪ್ರಕಾರ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಕ್ಲಿಯರ್ ಆಗಿ ಹೇಳ್ತೀನಿ ಸ್ನೇಹಿತರೆ, ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ ಅಲ್ಲಿ ಸ್ನೇಹಿತರೆ ಇವತ್ತಿನ ವಿಚಾರ ಬಂದು ರುದ್ರಭೂಮಿಗಳು ಅಂದ್ರೆ ಹಿಂದೂಗಳ ರುದ್ರಭೂಮಿಗಳು. ಯಾಕೆ ಸ್ಪೆಸಿಫಿಕ್ ಆಗಿ ಹಿಂದೂಗಳ ರುದ್ರಭೂಮಿಗಳು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೇಳ್ತಾ ಬನ್ನಿ ಸ್ನೇಹಿತರೆ. ಹೇಳಿದ ಪ್ರಕಾರ ಹಿಂದೂ ರುದ್ರಭೂಮಿಗಳು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು 7 ಕೋಟಿ ಚಿಲ್ಲರೆ ಹಿಂದೂಗಳಿದ್ದಾರೆ. ಅಂದ್ರೆ ಹಿಂದೂಗಳಂದ್ರೆ ಆ ಧರ್ಮಕ್ಕೆ ಸೀಮಿತಪಟ್ಟಂತರು. ಸೊ ಇದರಲ್ಲಿ ಎಲ್ಲರೂ ಬರ್ತಾರೆ. ಸೊ ಎಕ್ಸೆಪ್ಟ್ ಈಗ ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು ಬಿಟ್ರೆ ಸುಮಾರು ಒಂದು 6 ನಿಯರ್ ಬೈ 6 ಕೋಟಿವರೆಗೂ ಕೂಡ ಹಿಂದೂಗಳ ಜನಸಂಖ್ಯೆ ಇದೆ ನಮ್ಮ ಕರ್ನಾಟಕದಲ್ಲಿ. ಆದ್ರೆ ಸ್ನೇಹಿತರೆ ಇವರಿಗೆ ಬೇಕಾದಂತಹ ಬೇಸಿಕ್ ಫೆಸಿಲಿಟೀಸು, ಒಂದು ವಾಶ್ರೂಮ್ ಇರ್ಬೋದು, ಬೇಸಿಕ್ ಅಂತ ಬರುವಂಥದ್ದು, ಒಂದು ವೈದ್ಯಕೀಯ, ಒಂದು ಶಿಕ್ಷಣ ಇರ್ಬೋದು. ನೆಕ್ಸ್ಟ್ ಸತ್ರೆ ಎಲ್ಲಿ ಮಣ್ಣು ಮಾಡ್ತಾರೆ ಅಂತ, ಲೋಕಲ್ ಭಾಷೆಯಲ್ಲಿ ಸತ್ರೆ ಎಲ್ಲಿ ಮಣ್ಣು ಮಾಡ್ತಾರೆ ಅಂತ. ಯಾಕಂದ್ರೆ ಸ್ನೇಹಿತರೆ ಎಲ್ಲರೂ ಕೂಡ ಕರ್ನಾಟಕದಲ್ಲಿರುವಂಥವ್ರು ಎಲ್ಲರೂ ಕೂಡ ಜಮೀನಿರುವಂಥವ್ರು ಅಥವಾ ಅವ್ರವ್ರಿಗೆ ಸ್ವಂತ ಫಾರ್ಮ್ ಹೌಸ್ ಇರುವಂಥ ಮೋಸ್ಟ್ ಆಫ್ ಆಲ್ ಜನಗಳು ಅಷ್ಟೊಂದು ಜನ ಇಲ್ಲ. ನಮಗೂ ನಿಮಗೂ ಗೊತ್ತಿರೋ ಪ್ರಕಾರ ಬೆರಳೆಣಿಕೆ ಜನಗಳು ಅಂದ್ರೆ ಒಂದು 20%, 10% ಅಂತ ಜನಗಳು ಆ ಕ್ಯಾಟಗರಿಲಿ ಇದ್ದಾರೆ. ಸ್ವಂತ ಭೂಮಿ ಇರೋದು ತಗೊಂಡೋಗಿ ಅಲ್ಲಿ ಮಣ್ಣು ಮಾಡ್ಬೋದು, ಸತ್ತವ್ರನ್ನ ರಿಲೇಟಿವ್ಸ್ ಆಗಿರ್ಬೋದು, ಯಾರನ್ನೇ ಆಗಿರ್ಬೋದು ಅಂತ. ಸ್ನೇಹಿತರೆ ಏನಕ್ಕೆ ಹೇಳ್ತಾ ಇದ್ದೀನಿ ಈ ವಿಚಾರ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾವುದೇ ಸರ್ಕಾರದ ಪ್ರಣಾಳಿಕೆಯಲ್ಲಿ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಾನು ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ಯಾವುದೇ ಸರ್ಕಾರದ ಪ್ರಣಾಳಿಕೆಯಲ್ಲಿ ರುದ್ರಭೂಮಿಗಳಿಗೆ ನಾವು ಜಾಗ ಕೊಡಿಸ್ತೀವಿ ಅಂತ ಯಾರೋ ಬರೆಯಲ್ಲ. ರುದ್ರಭೂಮಿಗಳಿಗೆ ನಾನು ಕ್ಲೀನ್ ಮಾಡಿಸ್ತೀನಿ ಅಂತ ಯಾರೋ ಬರೆಯಲ್ಲ. ಯಾರು ಕೂಡ ಅದ್ರ ಬಗ್ಗೆ ಕ್ವಶನ್ ಎತ್ತಲ್ಲ ನಮ್ಮ ಸಾರ್ವಜನಿಕರು. ಯಾಕೆ ಗೊತ್ತಾ ಸ್ನೇಹಿತರೆ, ಯಾರಾದ್ರೂ ಒಬ್ಬ ಮಿಡ್ಲ್ ಕ್ಲಾಸ್ ಅಲ್ಲಿ ಯಾರೋ ರಿಲೇಷನ್ ಇರ್ಬೋದು, ಮಿಡ್ಲ್ ಕ್ಲಾಸ್ ಅಥವಾ ನನ್ನ ರಿಲೇಷನ್ ಇರ್ಬೋದು, ಯಾರಾದ್ರೂ ಒಬ್ರು ತೀರೋದಾಗ ಬಾಡಿಗೆ ಮನೇಲಿ ವಾಸ ಮಾಡ್ತಿರ್ತಾರೆ, ಅವ್ರ ಜೀವನ ಹೆಂಗೋ ಸಾಗಿಸ್ಕೊಂತ ಹೋಗ್ತಾ ಇರ್ತಾರೆ, ಮಕ್ಳುಗಳು ಓದಿಸಿರ್ತಾರೆ, ಅವರಿಗೆ ಮಣ್ಣು ಮಾಡಬೇಕು ಅಂದ್ರೂ ಕೂಡ ಒಂದು ಚಿಕ್ಕದಾದಂಥ ಜಾಗ ಇರಲ್ಲ. ಏನ್ ಮಾಡ್ತಾರೆ ಈಗಿನವರು, ತಗೊಂಡು ಹೋಗ್ತಾರೆ, ಕರೆಂಟಲ್ಲಿ ಇಟ್ಬಿಡ್ತಾರೆ, ಬರ್ನ್ ಮಾಡ್ತಾರೆ, ಅವ್ರಿಗೊಂದು ಬೂದಿ ಕೊಡ್ತಾರೆ, ಅಸ್ಥಿ ಕೊಡ್ತಾರೆ, ತಗೊಂಡೋಗಿ ಅವ್ರು ಇಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ಬೇಕು ಅಂತಾರೆ. ಆದ್ರೆ ಅವ್ರಿಗೆ ಏನಾದ್ರು ಹೋಗ್ಬೇಕು, ದೊಡ್ಡವ್ರಿಗೆ ಹಿರಿಯರಿಗೆ ಪೂಜೆ ಮಾಡ್ಬೇಕು ಅಂದ್ರೂ ಕೂಡ ಅವ್ರಿಗೊಂದು ಜಾಗ ಇರಲ್ಲ ಸ್ನೇಹಿತರೆ. ಸ್ಮಶಾನ ಅಂತ ಹೇಳ್ತಾರೆ, ರುದ್ರಭೂಮಿಗಳು ಅಂತ ಹೇಳ್ತಾರೆ. ಅಲ್ಲಿ ಒಂದು ಫಿಲ್ ಆಗ್ತಿದ್ದಂಗೆ ಅದನ್ನ ಏನ್ ಮಾಡ್ತಾರೆ, ಡೆಮಾಲಿಷ್ ಮಾಡ್ಬಿಟ್ಟು ಬೇರೆಯವ್ರನ್ನ ಇದು ಮಾಡ್ತಾ ಬರ್ತಾರೆ. ಅದೇ ಬೇರೆ ಧರ್ಮದಲ್ಲಿ ಏನ್ ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ಅವ್ರಿಗೆ ಕೊಡೋ ಬೆಲೆನೇ ಬೇರೆ, ಸತ್ತಾಗ ಅವ್ರಿಗೆ ಕೊಡ್ಸೋ ರೀತಿನೇ ಬೇರೆ. ಯಾಕೆ ಹಿಂದೂಗಳಿಗೆ ಮಾತ್ರ ಈ ತರ? ಯಾಕಂದ್ರೆ ಹಿಂದೂಗಳು ಜಾತಿವಾರು ರುದ್ರಭೂಮಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡಿಫ್ರೆನ್ಸಿಯೇಷನ್ ಜಾತಿವಾರು ರುದ್ರಭೂಮಿಗಳು ಸ್ನೇಹಿತರೆ. ಇದೇ ನಮಗೆ ಫಾಲ್ಟ್ ಆಗ್ತಾ ಇರೋದು ಸ್ನೇಹಿತರೆ. ಬೇರೆಯವರು ಸತ್ತಾಗ ಆ ಒಂದು ಸತ್ತಿರೋ ಒಂದು ಶವಕ್ಕೆ ಕೊಡೋ ಬೆಲೆ ನಮ್ಮ ಹಿಂದೂಗಳು ಕೊಡಲ್ಲ. ಅದಕ್ಕೆ ಯಾವ ರಾಜಕಾರಣಿಗಳು ಕೂಡ ನನ್ನ ಮಕ್ಕಳು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾನು ಈ ಹಿಂದೂ ರುದ್ರಭೂಮಿಗಳು ಎಲ್ಲಿ ರುದ್ರಭೂಮಿಗಳಿಲ್ಲ, ಯಾವ ಜಿಲ್ಲೆಯಲ್ಲಿಲ್ಲ, ಯಾವ ತಾಲೂಕಲ್ಲಿಲ್ಲ, ಅಲ್ಲಿ ನಾನು ರುದ್ರಭೂಮಿ ಕೊಡ್ತೀನಿ ಅಂತ ಯಾವನು ಕೂಡ ಯಾವ ಪ್ರಣಾಳಿಕೆಯಲ್ಲೂ ಕೂಡ ಮೆನ್ಷನ್ ಮಾಡಲ್ಲ. ಯಾಕಂದ್ರೆ ನಮ್ಮ ಹಿಂದೂಗಳಿಗೆ ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಜಕಾರಣ ಮಾಡೋರೆಲ್ಲ ದುಡ್ಡಿರೋರಲ್ವಾ. ದುಡ್ಡಿಲ್ದೋರಿರೋ ರಾಜಕಾರಣ ಮಾಡಕ್ ಬಂದಾಗಲಿ ಇವೆಲ್ಲ ಕಾಮನ್ ಸೆನ್ಸ್ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ನೀವು ಅನ್ಕೋಬಹುದು ಗೌರ್ಮೆಂಟ್ ಯಾಕೆ ಕೊಡಬೇಕು, ಸತ್ತವ್ರಿಗೆ ಬರ್ನ್ ಮಾಡಕ್ ಕೊಟ್ಟಿದ್ದಾರೆ, ರುದ್ರಭೂಮಿಗಳು ಇದಾವಲ್ಲ, ಲವ್ ಮಾಡಬಹುದು. ಸ್ನೇಹಿತರೆ ಬೆರಳೆಣಿಕೆಯಷ್ಟೇ ರುದ್ರಭೂಮಿಗಳಿರೋದು. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಎಲ್ಲೂ ಕೂಡ ಶೋ ಮಾಡಲ್ಲ ರುದ್ರಭೂಮಿಗಳ ಸಂಖ್ಯೆ ಸ್ನೇಹಿತರೆ. ಮುಜರಾಯಿ ಇಲಾಖೆಗೆ ಬರುತ್ತೆ ಅನ್ಕೊಳ್ಳಿ, ಆಯ್ತಾ, ಎಲ್ಲೂ ಕೂಡ ಶೋ ಮಾಡಲ್ಲ ನೀವು ಇದನ್ನ ರುದ್ರಭೂಮಿಗಳನ್ನ. ಅಲ್ಲೆಲ್ಲೋ ಒಬ್ರು ಸ್ಪಾನ್ಸರ್ ಮಾಡ್ತಾರೆ, ಬರ್ನ್ ಮಾಡೋಕೆ ಒಂದು ಜಾಗಕ್ಕೆ ಸ್ಪಾನ್ಸರ್, ಬರ್ನ್ ಮಾಡೋ ಮಿಷಿನ್ ಕೂಡ ಸ್ಪಾನ್ಸರು ಪ್ರೈವೇಟ್ ಅವರು. ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ನಮ್ಮ ಹಿಂದೂಗಳು ಏನ್ ಮಾಡ್ತಿದ್ದಾರೆ, ಬೆಳಗಿದ್ರೆ ಜಾತಿ ಅಂತ ಸಾಯ್ತಾ ಇರುವಂತ ಹಿಂದೂಗಳು ನಿಮಗೆ ಬೇಕಾಗಿರುವಂತಹ ಅವಶ್ಯಕತೆಯಾದಂತಹ ರುದ್ರಭೂಮಿಗಳ ಬಗ್ಗೆ ಯಾರು ಕ್ವಶನ್ ಮಾಡಲ್ಲ. ಯಾಕಂದ್ರೆ ರಾಜಕಾರಣಿಗೂ ಅದೆಲ್ಲ ಬೇಕಿಲ್ಲ. ನಿಮಗೆ ನಾಳೆ ಇರೋ ಎಲೆಕ್ಷನ್ಗೆ ನೈಟ್ ಏನು ಬರುತ್ತೆ ಅನ್ನೋದು ಅಷ್ಟೇ ಬೇಕಿರೋದು ಸ್ನೇಹಿತರೆ. ಯಾಕಂದ್ರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ರೀಸೆಂಟ್ ಆಗೋಂಥ ಒಂದು ವಿಚಾರ, ನಮ್ಮ ಒಬ್ಬ ಸ್ನೇಹಿತರು ಡೆತ್ ಆದಾಗ ಅವ್ರ ವೈಫಿಗೆ ಅವ್ರನ್ನ ಪೂಜೆ ಮಾಡಬೇಕು ಅನ್ನೋ ಒಂದು ಮನ್ಸು. ಬಟ್ ಏನಂದ್ರೆ ಅವ್ರ ಹತ್ರ ಭೂಮಿ ಇಲ್ಲ, ಅವ್ರು ಹೆಂಗೋ ಜೀವನ ಸಾಗಿಸ್ಕೊಂತಿದ್ದಂಥ ಮನುಷ್ಯ. ಸೊ ಅದು ನೋಡಿದಾಗ ಅನ್ಸಿದ್ದು, ಯಾಕೆ ಹಿಂದೂಗಳಿಗೆ ಈ ತರ ಮೋಸ ಆಗ್ತಿದೆ ನಮ್ಮ ಭಾರತದಲ್ಲಿ. ಹಿಂದೂಗಳು ಅಂದ್ರೆ ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ, ಒಬ್ಬ ಎಜುಕೇಟೆಡ್ ಆಗಿ ನಾನು ಡಿಫ್ರೆನ್ಸಿಯೇಷನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಡಿಫ್ರೆನ್ಸಿಯೇಷನ್ ಮಾಡಿ ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಸ್ನೇಹಿತರೆ, ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.